सर्वकार्येषु ರಂಗದಳಗಪ್ಪಣೆ ದೇವರಪ್ಪಣೆ. ನಮ್ಮ ನಂದಗೋಕುಲದ ಹೌದು ಅಲ್ವಾ? ಎಲ್ಲರೂ ಸೇರಿ ನಿಮಗೆ ಮಾತು ಕೊಟ್ಟಿದ್ದೆ. ಹೌದು, ನಾ ಬರುವಾಗ ಅವಳನ್ನು ನನ್ನವಳಾಗಿ ಕರೆತರ್ತೇನೆ ಅಂತ. ತೋರಣಗಳ ಶೃಂಗಾರ ಮಾಲೆ ಯಾರಿಗೆ? ನಿಮ್ಗಿಬ್ಬರಿಗೆ. ಅದು ನೀನು ಸತ್ತ ಮೇಲೆ ನಿನ್ನ ಹೆಣಕಾಕಿ ತೆಗೆದಿರು ಬೇಡವಾ? ನನ್ನ ಅದೆಂತದ್ದು? ನಮ್ಮ ಬಾವುಟ ಆರುತ್ತಿದೆ ಆರುತ್ತಿದೆ ನಮ್ಮ ಬಾವುಟ. ಎಂತದ್ದು ಆರುತ್ತಿದೆ? ಓಯ್ ಓಯ್ ಆರುತ್ತಿರುವುದು ನಿನ್ನ ದೇಹ, ಹಾರುತ್ತಿದೆ. ಇದು ಆರುತ್ತಿದೆ. ಕೃಷ್ಣ ಬರುವಾಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ಹೌದು, ಮಾತಾಡಿ ಆಗಿದ ಮತ್ತೆ ನನ್ನನ್ನು ಕಂಡ ತಕ್ಷಣ ಅವಳು ಭೂಮಿ ಬಿಟ್ಟಿದ್ದಾಳೆ, ಆಕಾಶ ಸಿಗಲಿಲ್ಲ, ಮಧ್ಯದಲ್ಲಿ ನೇತಾಡ್ತಾ ಇದ್ಲು. ಅದೇ ಸಂದರ್ಭವನ್ನು ಉಪಯೋಗಿಸಿ ನನ್ನವರಾಗಿಸಿದ್ದೇನೆ. ಹೌದಾ? ಬರ್ತಾಳೆ ಈಗ ಬರ್ತಾಳೆ. ಅಂದ್ರೆ
ಅವಳಿಗೂ ಒಂದು ಅಪ್ಪ ಅಮ್ಮನಿಂದ ಹೇಳ್ಬೇಕಲ್ಲ, ಅವಳ ತಾಯಿಯಲ್ಲಿ ಹೇಳ್ಬೇಕಲ್ಲ, ಅವರಲ್ಲಿ ಮಾತು ಹೇಳಿ ಮತ್ತೆ ಬರ್ತೇನೆ ಅಂತ ಹೇಳಿದ್ದಾಳೆ. ಅಷ್ಟೊತ್ತಿಗೆ ನಾನು ನಿಮ್ಮಲ್ಲಿ ಹೇಳ್ಬೇಕಲ್ಲ. ಅದೌದು. ಈಗ ಕರ್ಕೊಂಡು ಬರ್ತಿದ್ರೆ ನಾಳೆ ಬೆಳಿಗ್ಗೆ ಪ್ರಚಾರ ಆಗ್ತಿತ್ತು, ಕೃಷ್ಣನೊಂದಿಗೆ ಒಂದು ಪರಾರಿ. ಹಾಗೆಲ್ಲ ಕರ್ಕೊಂಡು ಬಂದಲ್ಲ, ನಿಮಗೆ ತೋರಿಸ್ಲಿಕ್ಕಲ್ವಾ? ಆಯ್ತು, ಈಗ ಇದೆಲ್ಲ ನಮಗೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗುದಿಲ್ಲ ಅಂತ ಭಾವಿಸಿ. ನೋಡಂತೆ ಗ್ರಹಣ ಹಿಡಿದ ದಿವಾಕರನಾಗಿಲ್ವಾ? ಕೃಷ್ಣಯ್ಯ ಇಲ್ಲಿ ಬಾ, ಇಲ್ಲಿ ಬಾ, ಅದನ್ನು ಇಲ್ಲಿ ಕೊಡು. ಅಲ್ಲ, ಕೊಡು ಕೊಡು. ಯಾರಿಗೆ ಗ್ರಹಣ ಇದ್ದದ್ದು? ಇಲ್ಲಿ ಬಾ. ಯಾಕೆ ಗ್ರಹಣ ಇದ್ದದ್ದು? ಮುಖ ನೋಡುವ. ಯಾಕೆ ನನ್ನ ಮುಖಕ್ಕೆ ಏನಾಗಿದೆ? ಇಲ್ಲಿ ಕೆಂಪು, ಅಲ್ಲಿ ಕೆಂಪು, ಎಂತ ದೃಶ್ಯ? ಅದು ಕಾಣಬೇಕು ಕಾಣಬೇಕು ಎಂಬುದಾಗಿ ಚಂದ್ರಾವಳಿಯನ್ನು ಹಪಿಸಿ ಇವತ್ತು ಕಂಡಂತಹ ಸಂತೋಷದಿಂದ ನಗು ಮುಖದಿಂದ ಈ ಕೆನ್ನೆಗಳು ಕೆಂಪು 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 ಏನಾಯ್ತು ನಿಮಗೆ? ಅದು ನಾನು ಅನುಭವಿಸಿ. ಹಾಗೆ ನಮ್ಗೆ ಕೆಂಪು 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 ಕಾಣ್ತದೆ ಅಲ್ವಾ? ಅದು ಪರಚಿದಾಗೆ ಒಂದು ಕೈಯಲ್ಲಿ. ಯಾವುದು? ಪಾರಚಿದಲ್ವಾ? ನನ್ನನ್ನು ಕಂಡು ಸಂತೋಷದಿಂದ ಅವಳು ಪರಸೆಲಾದು ಇಷ್ಟಿಷ್ಟು ಉದ್ದ ನಾಯಿಯ ಉಗುರು, ಅವಳ ಕೈಯಲ್ಲಿ ಉಗುರು, ಅದು ಅದದ್ದ ಆ ನಖ ಸೌಂದರ್ಯ. ಅದು ಸ್ವಲ್ಪ ವರಸಿದ ಹಾಗೆ ಅದು. ಹೌದಾ? ಹಾ. ವರಸಿದ್ದ? ಹೌದು, ವರಸಿದ್ದ. ಏನೋ ಮಾನ ಮರ್ಯಾದೆ ಎಲ್ಲ ಹೋಗಿದೆ, ಇಲ್ಲಿ ಬಂದು ದೊಡ್ಡ ದೊಡ್ಡದು ಮಾತಾಡ್ತಾನೆ ಇವರು. ಮಾನ ಮರ್ಯಾದೆ ಆಗ ಹೋಗ್ಲಿಲ್ಲ, ನಿಮ್ಮನ್ನು ಇನ್ನೂ ಮಾತಾಡಿಸಿದ್ರೆ ಹೋಗ್ತದೆ. ನಾನು ಗೊತ್ತಾಯ್ತಾ? ಒಂದು ಮಾತು ಹೇಳ, ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಆಯ್ತು. ಗೊತ್ತುಂಟು. ಇನ್ನು ನೀವು ಯೋಚನೆ ಮಾಡಿ, ಬೇಕಿತ್ತ ನಾ ಕೊಟ್ಟ ಮಾತಿಗೆ ಯಾವತ್ತಾದ್ರೂ ತಪ್ಪುತ್ತೇನ? ಹಿಂದಿನಿಂದ ಒಂದು ತಿಂಗಳ ಒಳಗಾಗಿ ಅವಳನ್ನು ಖಂಡಿತವಾಗಿ ನನ್ನವಳಾಗಿಸಿ ನಿಮ್ಮ ಇದೀಗ ತಂದು ನಿಲ್ಲಿ. ಅದು ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧ. ಎಂತದು? ಒಂದು ಶಬ್ದ ಬರಲಿಲ್ಲ, ಈಗ ಬಂತಲ್ಲ. ಹಾಗಿದ್ರೆ ಈ ಸಲ ಆಗ್ತದೆ. ಖಂಡಿತ ಆಗ್ತದಲ್ವಾ? ನಿರೀಕ್ಷೆಯಲ್ಲಿ ಇರ್ತೇವೆ. ಪರಿಕಿಸಿ ವಿಪ್ರಲ ಸುದ್ಧತಿಯು ಕೇಳಿದಳು ಹರುಷದಿ ನೀವಿಗೆಲ್ಲಿಂದ, ಹರುಷದಿ ನೀವಿಗೆಲ್ಲಿಂದ ಎಲ್ಲಿಂದ ತೆರಳದರಲ್ಲಿಯಲಿ ಚಿತಿ ಹೊರದನು ತನ್ನಯ ಮನದನ್ನ. ಮಾತಾಡಿಸಿ ತಪ್ಪು ಮಾಡುದು ನಾನು. ಎಂತಕ್ಕಮ್ಮ? ಅಲ್ಲ, ತಂದು ಕುಳ್ಳಿರಿಸಿದೆ ನಾನು. ನಿಮ್ಗೆ ಕೂತ್ಕೊಂಡ್ರೆ ಆಗುದಿಲ್ವ? ಆಗುತ್ತದೆ ಆಗುತ್ತದೆ. ತುಂಬಾ ದೂರದಿಂದ ನಡ್ಕೊಂಡು ಬಂದೆಲ್ಲ, ಆಯಾಸ ಆಯಾಸ ಆಯಾಸ. ವಂದಿಸಿಕೊಂಡೆ ಸ್ವಾಮಿ. ಆಯ್ತಮ್ಮ, ಒಳ್ಳೇದಾಗಲಿ. ವಿಪ್ರೋತ್ತಮರು ವಾ, ತಪ್ಪಾಡಿದ್ನ? ಇಲ್ಲ, ಅಲ್ಲ, ವಿಪ್ರರೇ ಉತ್ತಮ. ವಿಪ್ರರಿ ಅಂದ್ರೆ ಉತ್ತಮರು ಅಂತ ಸೇರಿಸಿದ್ರೆ ಅಧಮರು ಇದ್ದಾರೆ ಅಂತ ಹೇಳಿದಾಗ ಆಯ್ತಲ್ಲ. ಹಾಗಲ್ಲ, ಉತ್ತಮೋತ್ತಮರು. ಉತ್ತಮರಲ್ಲಿ ಉತ್ತಮರು. ಅದಾದ್ರೂ ಅಡ್ಡಿಲ್ಲ. ನಿಮ್ಗೆ ಕುಡಿಲಿಕ್ಕೆ ಬೇಡಪ್ಪ, ನಾವು ಆ ಅಭ್ಯಾಸವನ್ನು ಮೊದಲೇ ನಾವು ಅಲ್ಲಿಗೆ ಕಡಿತಗೊಳಿಸಿದ್ದೇವೆ. ಈಗ ಹೋದಲ್ಲೆಲ್ಲ ತಗೊಳ್ಳೋದು ಬಿಟ್ಟಿದ್ದೇವೆ. ಅಂದ್ರೆ ನಾವು ಒಂದು ಕಡೆಯಿಂದ ಹೊರಟಾಗ ಅಲ್ಲೇ ತಗೊಳ್ಳೋದು, ಮತ್ತೆ ಪುನಃ ಇಲ್ಲಿ ಮುಗಿಸಿ ಹೋಗಿ ಅಲ್ಲೇ ತಗೊಳ್ಳೋದು. ಹೌದಾ? ಹೌದೌದು. ಅಲ್ಲ, ಹೇಳಿದ್ದು ನಾನು ಕೇಳಿದ್ದು. ನಿಮಗೆ ಬೇಕಾದದನ್ನು ಬೇಕಿದ್ರೆ ವ್ಯವಸ್ಥೆ ಮಾಡುವ. ಬೇಡ ಬೇಡ, ಅಷ್ಟು ತೃಪ್ತಿ. ನೀವು ಊರು ಕೇರಿ ಕೇಳಿದ್ರೆ ತಪ್ಪಾಗ್ತದ? ಎಲ್ಲಿಂದ ಬಂದವರ, ಯಾವ ಕಡೆ ಹೋಗುವವರ? ಕೇಳಿಯಾ? ಬಡವರು ನಾನು ಉದರ ನಿಮಿತ್ತದಿ ಪಡವಿಯೊಳಗೆ ಸಂಚರಿಸುವೆನೋ, ಬಡವನು ನಾನು ಉದರ ನಿಮಿತ್ತದಿ ಪೊಡವಿಯೊಳಗೆ ಸಂಚರಿಸುವೆನು, ಪೊಡವಿಯೊಳಗೆ ಸಂಚರಿಸುವೆನು. ಮಡದೇನಾದರೂ ಕೊಡು ಸಂಭಾವನೆ, ಮಡದೇನಾದರೂ ಕೊಡು ಸಂಭಾವನೆ, ತಡೆಯದೆ ಕೂಕುದ ಕೈದುವೆನು. ಅಮ್ಮ, ಯಾರು ಅಂತ ಕೇಳ್ತಾ ಇದ್ದಿ? ಎಲ್ಲಿಂದ ಆರಂಭಿಸುವುದು ಅಂತ ನನಗೂ ಅರ್ಥ ಆಗುವುದಿಲ್ಲ. ಶುರುವಾದರಿಂದಲೇ ಆರಂಭಿಸಿ. ನಾನೊಬ್ಬ ಬಡ ಬ್ರಾಹ್ಮಣ ಮಗ. ಅಯ್ಯೋ, ಅದು ನೀವು
ಹೇಳುದು ಬೇಡ ಸ್ವಾಮಿ. ಹಾ. ಅದು ಹಾಗೆ ಹೌದು. ಬಂದಾನೊಂದು ಊರಿನಲ್ಲಿ ಹಾ. ಬಡ ಬ್ರಾಹ್ಮಣನು ಧನಿಕ ಶಕ್ತಿಯು ಹಾ. ಅಲ್ಲ, ಧನಿಕ ಶ್ರೇಷ್ಠಿಯು ಶ್ರೇಷ್ಠಿಯು ಇದ್ದನು. ಕಥೆ ಕೇಳುತ್ತಪ್ಪ. ಹೌದೌದು, ಆರಂಭ ಆಗುವುದೇ ಅಲ್ಲಿ. ಅಲ್ಲಿಂದ ಹಾಗೆ ನಾನೊಬ್ಬ ಬಡವ ಬ್ರಾಹ್ಮಣ, ಹಾಗಂತ ನಮಗೆ ನಿಶ್ಚಯವಾದಂತಹ ಊರು ಅಂತ ಇಲ್ಲ. ಓ ದೇಶಾವರಿ. ದೇಶವರಿಂದ್ರೆ ತಿರುಗಾಟದಲ್ಲೇ ಇರುವುದು. ಹೌದಾ? ಹೌದು, ಹಾ. ಇವತ್ತಿಲ್ಲಿದ್ದೇವೆ, ನಾಳೆ ಇಲ್ಲಿಗೆ ಇರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹ್ಮ್. ನಾಳೆ ಬೇರೆಲ್ಲಿಗಾದ್ರೂ ಹೋಗಿ ಒಟ್ಟಾರೆಯಾಗಿ ಹೇಳುವುದಿದ್ರೆ ಆದ್ರೆ ನೀವು ಬಹಳ ದೂರ ದೂರ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ. ಕೆಲವರು ಒಂದೊಂದು ದೂರ ದೂರ ಹೋಗುದು ಅಂದ್ರೆ ಹೌದು, ನಿನ್ನೆ ಎಲ್ಲೋ ಇವತ್ತಿಲ್ಲಿ. ಹೌದು ಹೌದು, ನಾಳೆ ಇನ್ನೆಲ್ಲೋ. ಹೌದು. ಹೌದು, ನಮ್ಮದ ಹಾಗೇನು ಇಲ್ಲ. ಆದ್ರೆ ಹೋಗುವುದಿದ್ರು ಉದರ ನಿಮಿತ್ತದಿಂದ, ಉದರ ಪೋಷಣೆಗಾಗಿ ತಿರುಗಾಡುವಂತಹ ದೇಶಾವರಿ ಬ್ರಾಹ್ಮಣ ಮಗ. ಓಹೋ, ಹಾಗೆ ಹಾಗೆ. ಹೌದು, ಬಂದದ್ದೆಲ್ಲಿಂದ ಅಂತ ಕೇಳಲಿಕ್ಕಿಲ್ಲ. ಇಲ್ಲ. ಯಾಕಂದ್ರೆ ಎಷ್ಟು ಹಳ್ಳಿ ತಿರುಗಾಡಿ ಬಂದ್ರು. ಹೌದು. ಅಲ್ಲಿ ಹೋಗುವುದೆಲ್ಲಿಗೆ ಅಂತ ಉದ್ದೇಶ ಉಂಟಾ? ನಾಳೆ ಎಲ್ಲಿ ಅಂತ ಕೇಳಿದ್ರೆ ನಮ್ಮದು ನಿಶ್ಚಯ. ಹೌದಾ? ಹೌದೌದು. ನಾನು ನಾಳೆ ನಂದಗೋಕುಲವನ್ನು ಸೇರಬೇಕು ಅಂತ. ನಂದಗೋಕುಲಕ್ಕೆ ಆದರೆಲ್ಲ ನಿಜ ಬಿಟ್ಟನೆ ಗೋಕುಲ ಕೋದರೆ ಜನಗೊಂದು ಪ್ರಕೃತಿಯ ಗೋಕುಲ ಕೋದರೆ ಜನಗೊಂದು ಪ್ರಕೃತಿಯ ನಿದಯದಿಂದಲಿ ಮಾಡುವುದಾದರೆ ನಿದಯದಿಂದಲಿ ಮಾಡುವುದಾದರೆ ಮೋದದುಡುಸಿರುವೆ ತವಕೀಯ ಆದರೆಲ್ಲ ನಿಜ ಬಿಟ್ಟನೆ ಗೋಕುಲ ಕೋದರೆ ಜನಗೊಂದು ಉಪಕೃತಿಯ ವಿಪ್ರನೇ ಭಾಷೆ ಅಂತ ಹೇಳಿದ್ರೆ ನನ್ನ ಕಿವಿನ ಆಯ್ತು ನೋಡಿ. ಅದು ಯಾಕಮ್ಮ? ನಿಮೀರಿತು ಅನುಮಾನವೇ ಇಲ್ಲ. ಹೌದು, ಬಹಳ ಚುರುಕಾದೆ. ನಂದ ಗೋಕುಲ. ಹೌದು. ಅಲ್ಲಿ ನಮ್ಮ ಅಕ್ಕ ರಾಧೆ ಮನೆ ಇದೆ. ಓ, ರಾಧೆ ತಂಗಿಯ ಮಗ ನೀನು? ಹೌದು. ರಾಧೆ ಗೊತ್ತಾಯ್ತು. ಹೌದು. ಇಲ್ಲಿವರೆಗೆ ಹೋಗ್ಬೇಕು. ಅವರಲ್ಲಿ ಒಂದು ಗೊತ್ತಾಗಿ ಮಾತು ಹೇಳ್ಬೇಕು ನೀನು. ಏನು ಹೇಳ್ಬೇಕು? ತಂಗಿ ಚಂದ್ರಾವಳಿ ನಿನ್ನ ಕಾಣದೆ ಕಳವಳಿಸ್ತಾ ಇದ್ದಾಳೆ. ಬಹಳ ದಿವಸಗಳಾಯ್ತು ಅವಳನ್ನ ನೋಡಿ. ಒಮ್ಮೆ ನಮ್ಮಲ್ಲಿವರೆಗೆ ಅವಸರವಾಗಿ ಆದ್ರೂ ಬಂದು ಹೋಗ್ಬೇಕಂತೆ. ಅಷ್ಟೇ ಅಲ್ವಾ? ಅಷ್ಟು ಹೇಳದೇನು? ಅಲ್ಲ, ಬ್ರಾಹ್ಮಣರು ಏನಾದ್ರೂ ಒಂದು ಕಾರ್ಯವನ್ನು ಮಾಡಿದ್ರೆ ನಾವು ಅದನ್ನು ಋಣ ಇಟ್ಟುಕೊಳ್ಳಿಕ್ಕಿಲ್ಲ. ಅದು ಇಟ್ಟುಕೊಳ್ಳಬಾರದು. ಹೌದೌದು, ಅದು ನಮಗೆ ದೋಷ ತಟ್ಟುತ್ತದೆ. ಹೌದು. ಹಾಗಾಗಿ ನಿಮಗೆ ವಿಶೇಷವಾದಂತಹ ದಕ್ಷಿಣೆ. ಹೌದು. ಅಲ್ಲ, ನನಗೆ ಈಗಲೇ ಬೇಕು ಅಂತ ಇಲ್ಲ. ಯಾಕಂದ್ರೆ ಕೈಯಲ್ಲಿದ್ರೆ ಖರ್ಚಾಗಿ ಹೋಗುತ್ತದೆ. ನಿಮ್ಗೆ ಹೇಗೆ ಕೊಡ್ಬೇಕಾಗಿದೆ? ನಮಗೆ ಹೇಗೂ ಆಗುತ್ತದೆ. ನಾಡಿದ್ದು ಒಮ್ಮೆ ಲೆಕ್ಕಾಚಾರ ಮಾಡಿ ಕೊಟ್ಟರು ಅಡ್ಡಿಲ್ಲ, ಅದಾದ್ರೂ ಮನೆಗೆ ಮುಟ್ಟುತ್ತದೆ. ಸ್ವಲ್ಪ ಸ್ವಲ್ಪ ಕೊಟ್ರೆ ಅದು ಕೈಯಲ್ಲಿ ಖರ್ಚಾಗಿ ಹೋಗ್ತದಲ್ಲ. ಹೌದಾ? ಹೌದು. ಮೊದಲು ತಗೊಳ್ಳೋ ಅಭ್ಯಾಸ ಇಲ್ಲ ನಿಮ್ಗೆ? ಇಲ್ಲ, ನಾವು ಅಯ್ಯೋ ಮೊದಲು ನೀವು ಮಾತ್ರ ನಿಮ್ಮಲ್ಲಿ ಯಾರು ಮೊದಲು ತಗೊಳ್ಳುದು. ಹೇಗೂ ತಗೊಳ್ಳುದು? ಏನು ತಗೊಳ್ಳಿ, ಇನ್ನು ತಗೊಳ್ಳಿಕ್ಕೆ ಏನು ಉಳಿಲಿಲ್ಲ. ಹಾಗೆ ಹಾಗೆ ಹಾಗಾಗಿ ನಾವು ತಗೊಳ್ಳುದು. ಆಗ್ಲಿ ಅಂತ ನಾವು ಮತ್ತೆ ಅಂತ ಇಟ್ಕೊಳ್ಳುವುದಿಲ್ಲ. ಅದು ಒಮ್ಮೆ ನಮಗೂ ಕೊಡ್ಲಿಕ್ಕೆ ಸ್ವಲ್ಪ ಭಾರ ಆಗ್ತದೆ. ತೊಂದ್ರೆ ಇಲ್ಲ, ಜೋಳಿಗೆ ದೊಡ್ಡದುಂಟಲ್ಲ. ಕೊಡ್ತೇನೆ. ಆಯ್ತು. ವಿಶೇಷವಾದ ಒಂದು ಭೋಜನ ಮಾಡಿ ಹೋಗಿ. ಆಯ್ತಮ್ಮ. ಕೇವಲ ದರಿದ್ರಯ್ಯ ಭೂವಲಯವ ತಿರುಗುತ್ತ ನಾವು ಚಂದ್ರಾವಳಿಯ ಮನೆಗೆ ಹೋದೆವಯ್ಯ ಬೆಳಗಾದ ಹಾವಿರಾದಿಯಲ್ಲೂ ಬರ ಹೇಳಿರುವುದಳೆಲ್ಲ ಸಂಗಾತ ಯಾವ ನಿಳಯ ಮಗು ತರದಿ ಹೇಳಿದಳು ಮರುಗುದ ಕೇವಲ ದರಿದ್ರರಿಯ ಭೂವಲಯವ ತಿರುಗುತ್ತ ಜೀವರಾಶಿಗಳ ವೈವಿಧ್ಯಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನವೆನ್ನುವಾಗಿ
ಕರ್ಮ ಸಾಕ್ಷಿಯಾದಂತಹ ಜಗಚಕ್ಷು ಸೂರ್ಯದೇವನು ಪಡೆಗೊಡ ತಟಾಕದಲ್ಲಿ ಕಣ್ಮರೆಯಾಗ ನಿಸರ್ಗದ ನಿಯಮವು ಕರ್ತವ್ಯದ ಒತ್ತಡವೇನಂತೆ ಮತ್ತೊಮ್ಮೆ ಪ್ರಭಾಕರನು ಸುವರ್ಣಮಯವಾದಂತಹ ತನ್ನ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುತ್ತ ಶುಭ ಗಳಿಗೆಯಲ್ಲಿದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಗೋಶಾಕುವನ್ನು ಧರಿಸಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಕಲಿರೇ ಪರಾಕ್ರಮ ಕಂಠೀರ. ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡು ಗೋಡೆಗೊಳಿ. ಮೂರು ಸಲ ನಾನು ನಮಸ್ಕಾರ ಕೊಟ್ಟಾಗೂ ನಮಸ್ಕಾರ ನೀವು ಹಿಂದೆ ಕೊಡಲಿಲ್ಲ. ಈಗ ನಾವು ಜನ ಯಾರು ಅಂತ ಗೊತ್ತಾದ್ಮೇಲೆ ನಮಸ್ಕಾರ ಅಂತ ಹೇಳ್ತೀರ. ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪ ಅಂತ ಹೇಳಿದ್ರೆ ನಾನು ಮನೆ ಯಜಮಾನ ನಾನೇ. ಆದ್ರೆ ಏನು ಮಾಡು ಸ್ವಾಮಿ, ಮನೆ ಯಜಮಾನ ನಾನು, ಬೀದಿ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಯಾವಾಗಲೂ ನನ್ನನ್ನು ಬೈಯಿದ್ದು, ಗಣಗಾಂಬ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ ಏಳು ಅಂತೇಳಿ ಅಮ್ಮನ ಸುಪ್ರಭಾತ ಕೇಳಿದಾಗಲೇ ಹೇಳುವುದು ನಾನು. ಆಮೇಲೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸುವುದು. ಆದ್ರೆ ಅಮ್ಮ ನನಗೆ ಎಷ್ಟೇ ಬೈಯಲಿ, ಅಮ್ಮ ಬೀದಿ ಕೈ ಅಮ್ಮನ ಹತ್ರವೇ ಇರಲಿ, ಆದ್ರೂ ಅಮ್ಮನನ್ನು ದೇವರಂತೇಳಿ ನಾನು ಪೂಜೆ ಮಾಡುವ. ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿಲ್ವೇ, ಮನೆಯ ಮೊದಲ ಪಾಠಶಾಲೆ ಜನ್ನಿತಾನೆ ಮೊದಲ ಗುರುವು, ಜನನಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ಹಾಗಾಗಿ ಅಮ್ಮನನ್ನು ನಿರಂತರವಾಗಿ ಸೇವೆ ಮಾಡುವ ನಾನು. ನಿಜವಾಗಿ ಹೇಳಬೇಕಿದ್ರೆ ಅಪ್ಪಮ್ಮ ಮಾಡಿದ ತ್ಯಾಗಕ್ಕೆ ನಾವು ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಳಿದು ಅವರ ಕಾಲಿಗೆ ಚಪ್ಪಲಿಯನ್ನು ಮಾಡಿ ಹಾಕಿದ್ರು ಆ ರಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಯಾರೋ ಹಿರಿಯರು ಹೇಳಿದ್ದರಿಂದ ನಾನು ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಈ ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನು ನಾನು ನೋಡುವುದಿಲ್ಲ. ಇತ್ತೀಚೆಗೆ ನಡೆದ ಕಥನೆ ಗೊತ್ತು ನನಗೆ. ಒಂದು ಮುದುಕಿಗೆ 3 ಜನ ಮಕ್ಕಳಿದ್ರು. ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಮಗ. ಉನ್ನತ ವ್ಯಾಸಂಗವನ್ನು ಮಾಡಿ ದೂರ ಹೋದ್ರು. ಮುದುಕಿಗೆ ಹುಷಾರಿಲ್ಲದ್ದು ಜೋರಾಯ್ತು. ಅವರಿಗೆ ಸುದ್ದಿ ಮುಟ್ಟಿದಾಗಲೂ ಒಂದೊಂದು ನೆಪ ಹೇಳಿ ತಪ್ಪಿಸಿಕೊಂಡ್ರು. ಆಮೇಲೆ ಮುದುಕಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಪಕ್ಕದ ಮನೆ ಯುವಕರೊಬ್ಬ ಮುದುಕಿಯನ್ನು ತಗೊಂಡೋಗಿ ಔಷಧ ಕೇಂದ್ರಕ್ಕೆ ಸೇರಿಸಿದ್ರು. ಈ ಮಕ್ಕಳು ಬರಲೇ ಇಲ್ಲ. ಹಣದ ವ್ಯವಸ್ಥೆ ಮಾಡಿದ್ದಾರೆ, ಮಕ್ಕಳು ಬರಲಿಲ್ಲ ನೋಡ್ಲಿಕ್ಕೆ. ಕೊನೆಗೆ 1 ತಿಂಗಳಾದ್ಮೇಲೆ ಸ್ವಲ್ಪ ಸೌಖ್ಯ ಆಗಿ ಆ ಮುದುಕಿ ಮನೆಗೆ ಬರುವಾಗ ಮನೆಯಲ್ಲಿದ್ದ ನಾಯಿ ಓಡಿ ಬಂದು ಮುದುಕಿಯ ಹೆಗಲಿಗೆ ಕೈ ಹಾಕಿ ಮುಖವನ್ನು ನೆತ್ತಾ ಇಟ್ಟಂತೆ. ಆಗ ಮುದುಕಿ ಹೇಳಿದ್ಲು, ನನಗೆ 3 ಜನ ಮಕ್ಕಳಿಗೆ ನಾನು ತುಪ್ಪದನ್ನವನ್ನು ಹಾಕಿ ಬೆಳೆಸಿದೆ, ಆದ್ರೆ ತಿಳಿ ಕುಡಿದಂತ ನೀನು ಈಗ ಬಂದೆ, ನನ್ನ ಮಕ್ಕಳು ಇನ್ನೂ ಬರಲಿಲ್ಲ ಅಂತ ಹೇಳಿ. ಆ ಮಕ್ಕಳು ಹುಟ್ಟಿದಕ್ಕಿಂತ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದಂತೆ. ಹಾಗಾಗಿ ನಾನು ಹೇಳೋದು, ನಿಜವಾಗಿಯೂ ಅಮ್ಮನನ್ನು ದೇವರಂತೇಳಿ ನಾನು ಪೂಜಿಸುವ, ಆದ್ರೆ ಅಮ್ಮನನ್ನು ದೇವರಂತೇಳಿ ಪೂಜಿಸ್ತೇನೆ. ಯಾವುದೇ ವಿಳಾಸ ಇಲ್ಲದೆ ತಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನೊಬ್ಬ ದೇವರಂತ ಹೇಳ್ಕೊಂಡು ತಿರ್ತಾನಲ್ಲ ಒಬ್ಬ ಯಾರು ಒಬ್ಬ ಇದ್ದಾನಲ್ಲ, ಅವನ ಹೆಸರು ಹೇಳಿಕೆ ನಮಗೆ ಹೆಸರಿಗೆ ಆಗ್ತದೆ. ಟೋಕಿಟ್ಟ ದಿಮುಕಿಟ್ಟ ದಿಮ್ಕಿಟ್ಟ ಯಾವ ಒಬ್ಬ ಇದ್ದಾನಲ್ಲ, ಏನ್ರಿ ಅವನ ಹೆಸರು? ಕೃಷ್ಣನ ಯಾರು? ಅವನೇ ಟೌಕಿಟ್ಟ ದಿಮಿಕಿಟ್ಟ ಅಂತೇಳಿ. ನೀವು ಬೇಕಾದ್ರೆ ಅವನನ್ನು ಹೇಳಿ. ಆ ಕರಿಯ ಇದ್ದಾನಲ್ಲ, ಕರಿಯನ ಗೂಡಂಗಡಿ ಕರಿಯನ, ನೀವು ಹೋಗಿ ಗೂಡಂಗಡಿ ಕರಿಯನ್ನು ಹೇಳಿದ್ರ ನೋಡಿ. ನೀವಿಬ್ರು ಸಣ್ಣ ಪ್ರಾಯದಲ್ಲಿ ಒಳ್ಳೆ ಸ್ಥಳವನ್ನು ನೀವು ಸೇರಿದ್ದೀರಿ, ಒಳ್ಳೆ ಹೆಸರುಂಟು. ಇನ್ನಾದ್ರೂ ಗೂಡಂಗಡಿಗೆ ಹೋಗುವ ವ್ಯವಹಾರವನ್ನು ಬಿಡಿ ನೀವು, ಗೊತ್ತಿಲ್ಲ. ಆ ಚಿಲ್ಲರೆ ಬುದ್ಧಿ ಎಲ್ಲ ಈಗ ಬೇಡ, ಬಾಲ್ಯದಲ್ಲಿ ಮುಗಿದಿತ್ತು. ಆ ಕೃಷ್ಣ ನೀವು ಹೇಳಿದಾಗೆ ಅವನನ್ನು ದೇವರಂತ ಹೇಳಿ ಕೊಂಡಾಡ್ತಾ ಇದ್ದ. ಏನ್ ದೇವರ? ದೇವರಾಗ್ಲಿಕ್ಕೆ ಏನ್ ಮಾಡಿದಾನ? ಬಾಲಲೀಲೆಗಳು ಗೊತ್ತಿರುವ ಯಾವ್ದು ಹೇಳಿ? ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿತ್ತು. ಇವಾಗ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಇವ ಎಲ್ಲಿ ನಿಂತಿದ, ಇವನ ಅಮ್ಮ ಎಲ್ಲಿ ನಿಂತಿದ್ರು? ನೋಡ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನೋಡಿ, ಅದೇನ್ ಕೇಳಿ ಅಂತ ಹೇಳ್ತೇನೆ ನಾನು. ತಾಯಿಗೆ ಬ್ರಹ್ಮಾಂಡ ತೋರಿಸಿದಲ್ಲ, ಗಣಪತಿಗೆ ಪೂಜೆ ಮಾಡುವ ಎಳ್ಳುಂಡೆಯನ್ನು ಪೂಜೆ ಮಾಡುವ ಮೊದಲು ತೆಗೆದು ಬಾಯಿಗೆ ಹಾಕಿದ. ಕೆಲಸಗಾರರು ಬಂದು ಹೇಳಿದ್ರು ಹೀಗೆ ಮೈಲಿಗೆ ಆಯ್ತು ಅಂತೇಳಿ. ಅಮ್ಮ ಕಿರಿವಿ ತಿರುಗಿಸಿ ಬಾಯಿ ಬಿಡಂದ್ಲು. ಇವ್ ಅಂದ ಬಾಯಲ್ಲಿ ಉಂಡೆ ಕಂಡಿದ್ದ. ನಿಮ್ಮಂತ ಭಾಗದ್ರು ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ದು. ಅದು ಬಿಟ್ಟರೆ ಬೇರೆ ದೊಡ್ಡ ಸಂಖ್ಯೆ ಕಾಳಿಂಗವರ್ಧನ. ಕಾಳಿಂಗವರ್ಧನ ಎಂತ ಕಾಂಡಮರ್ದನ ಅಲ್ಲ, ಕಾಳಿಂಗಮರ್ಧನ. ನೀವು ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಉಪ್ಪು ನೀರಿನ ಹೊರತೆ ಇರುವಂತ ಕೆರೆಯಲ್ಲಿ ಯಾವ್ದಾದ್ರು ಕಾಳಿಂಗ ಸರ್ಪ ಇರುವುದು ಹೌದಾ? ಅದು ಇರುವುದು ಬಿದಿರು ಬಟ್ಟೆಯಲ್ಲಿ ಮಾತ್ರ. ಆಗ ಕಥೆ ಏನಂತ ಕೇಳಿ, ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗುತ್ತಾ ಬರುವಾಗ ಮೀನನ್ನು ತಿನ್ಲಿಕ್ಕೆ ಒಂದು ಒಳ್ಳೆ ಅಂತ ಬರ್ತದೆ. ಅದು ಮೀನನ್ನು ತಿಂದು ತಿಂದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಈ ಹೆಂಚು ಬಚ್ಚ ಬಚ್ಚ ಅಂತ ಬಟ್ಟೆ ಹೊಡೆಯುವಾಗ ಒಳ್ಳೆ ಬಂತ. ಇವರೆಲ್ಲ ಆವು 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 ಅಂದ್ರು. ಮೇಲೆ ಹೋಗಿದ್ದ ನಿಮ್ಮ ಕೃಷ್ಣ ಏನೋ ಪುಟಕನ ಕೆಳಗಾರಿದ, ಅದರ ಬಾಲವನ್ನು ಎತ್ತಿದ. ಅದು ಮಂಡೆ ಹೀಗೆ ಮಾಡುತ್ತಾ ಕಾಲಲ್ಲಿ ಮೆಟ್ಟಿದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕ ಅಂದ್ರೆ ನಿಮ್ಮಂತ ಭಾಗದ್ರು ಕಾಳಿಂಗ ಮಾಡ್ತಾರೆ ಬಂದ್ರು. ಅದು ಬಿಟ್ಟರೆ ಏನುಂಟು? ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ನಗಹಿದ್ದಾನೆ. ಮನೆ ಕೂತ್ಕೊಳ್ಳಿ ಸ್ವಾಮಿ. ಆಗ ಒಂದು ಪುಂಡಿ ಬಂತು, ಅದನ್ನು ನೀವು ಒಂದು ಬೆರಳಲ್ಲಿ ಎತ್ತಿದ್ದೀರಾ? ನೀವು ಎತ್ತಿದ್ದೀರಿ? ಒಂದು ಬೆರಳಲ್ಲಿ ನಿಲ್ಸಿದ ಒಂದು ಪುಂಡಿಯನ್ನು ಈಗ ಮಾಡ್ತಿರ್ಲಿಲ್ವಾ? ಹಾಗಾದ್ರೆ ಕಥೆ ಏನಂತ ಕೇಳಿ, ಅದು ಬೇರೆ ಯಾವುದೂ ಅಲ್ಲ. ಇಡೀ ಎಲ್ಲ ಕೊಚ್ಕೊಂಡು ಹೋಗುವಷ್ಟು ಧಾರಾಕಾರವಾದಂತ ಮಳೆ ಸುರಿತಾ ಇತ್ತ. ಎಲ್ಲ ದನಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರು. ಆಗ ಮಕ್ಕಳೆಲ್ಲ ಬಂದು ನೀವು ಹೇಳಿದ ಕೃಷ್ಣನ ಬಳಿಗೆ ಒಂದು ಹೀಗೆ ಹೇಳಿದ್ರು. ಕೃಷ್ಣ ಮಕ್ಕಳನ್ನೆಲ್ಲ ಗೋವರ್ಧನಗಿರಿಗೆ ಬಳಿಗೆ ಕರ್ಕೊಂಡೋದ. ಗೋವರ್ಧನ ಬೆಟ್ಟ ನೋಡಿ ಹೀಗೆ ಬಾಗಿತ್ತ. ಅದರಲ್ಲಿ ಒಂದು ಸಣ್ಣ ಹೊಟ್ಟೆ ಇತ್ತು. ನೀರು ಟಕ 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 ಇಳಿತಾ ಇತ್ತ. ತೀವ ತೆಗೆದು ಅದಕ್ಕೆ ಬೆರಳಿಟ್ಟ. ಹೀಗೆ ಬೆರಳಿಟ್ಟಾಗ ಎಲ್ಲ ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ಕ ಅಂದ್ರು. ನಿಮ್ಮಂತ ಭಾಗದ್ರು ಗೋವರ್ಧನಗಿರಿ ಉತ್ತರಣ ಬಂದ ಅಂತಂದ್ರೆ ಒಂದು ಪುಂಡಿ ಎತ್ತಲಿಕ್ಕೆ ಆಗದವರು ನೀವು ಅವ ಬೆಟ್ಟವನ್ನು ಎತ್ತುದು ಹೌದಾ? ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಅಷ್ಟೇ ಅಲ್ಲ, ರಕ್ಕಸಿ ಪೂತನಿಯನ್ನು ಕೊಂದದ್ದು ಹೇಳಿಬೇಡಿ.
ಇವತ್ತಿಗೂ ನಾನು ಮಾನಸಿಕವಾಗಿ ನೋಯ್ತಾ ಇದ್ದೇನೆ. ಆ ಪೂತನಿಯನ್ನು ಪ್ರೇಮಿಸಿದ ಏಕೈಕ ವ್ಯಕ್ತಿ ನಾನು. ಬಾಲ್ಯದಲ್ಲಿ ನಾನು ಅವಳನ್ನು ಪ್ರೇಮಿಸ್ತಾ ಇದ್ದೇನೆ. ಆದ್ರೆ ಆ ವಿಚಾರ ಕೃಷ್ಣನಿಗೆ ಗೊತ್ತಾಯ್ತಂತೆ. ಪ್ರಪಂಚದಲ್ಲಿರುವ ಎಲ್ಲಾ ಹೆಣ್ಮಕ್ಳು ತನ್ನ ವಶವರ್ತಿ ಆಗ ನೀ ಮುರ್ತಿಲು ಮುಡ್ತೇವೆ ನೀನು. ನಾನೇ ಸರಿ ಮಾಡ್ಕತ್ತೆ ಮರ. ಸರಿ ಆಗ್ತದತ್ತೆ? ಸರಿ ಆಗ್ತದೆ. ಹಂಗ ಸರಿ ಆಗ್ತದಾ? ಆಗ್ತದೆ. ಸರಿಯಾಗೋಯ್ತು ಮರ ಐತಿ. ಖರ್ಚೇ ಇಲ್ಲ ನೋಡು. ಅಲ್ಲ ನಿಮ್ಮ ಸರಿ ಆಗ್ತದೆ, ಇನ್ನು ಹಾಳಾಗ್ತದೆ ಅಂತ. ಕ್ಷೇಮವೇ ಜನನಿಗೆ ಕೇಳೋ ಪ್ರೇಮಾದೋಳಿರುವನೆ ತವ ಪಿತ ಬೇಳೋ ಪ್ರೇಮಾದೋಳಿರುವನೆ ತವ ಪಿತ ಬೇಳೋ ಗಾಳಿ ಜೋರು ಉಂಟಲ್ಲ. ಕ್ಷೇಮವೇ ನಿರಯ ಜನನಿಗೆ ಬೇಳೋ ಪ್ರೇಮಾವಳಿರುವನೆ ತವ ಪಿತ ಬೇಳೋ ತೀಗದಿಂದ ತಾಗದಿಂದ ತೀರ್ಥೊಪ್ಪದಿಂದ ಮಗ ಇವತ್ತು ನನ್ನಂತ ಕೊಲ್ತಾರೆ ಅವರು. ನೋಡಮ್ಮ, ಸುಧಾರಿಸ್ಕೋ ಸುಧಾರಿಸ್ಕೋ. ಬಿಡು ಪ್ರಶ್ನೆ ಉಂಟಾ? ಮರ್ಯಾದಿ ನಾವು ನಿನ್ ತಾಯಿ ನಾನು. ಹೌದೇ, ಮರ್ಯಾದೆ ಬಿಡುವ ಪ್ರಶ್ನೆ ಇಲ್ಲ ಅಲ್ವಾ? ನೋಡಿದ್ರೆ ನೋಡೇ ಬಿಡುವ. ನೋಡಮ್ಮ. ನಮಗೆ ನಮ್ಮ ಪ್ರಾಣಿ ಪರಿಚಯ ಇದೆ ಅಲ್ಲ. ನಮ್ಮ ಲಾಯದ ಕುದುರೆ ಅಲ್ಲ ಇದು. ಅಲ್ಲವೇ ಅಲ್ಲ, ವಿಶೇಷವಾಗಿರುವಂತಹ ಆಭರಣಗಳಿಂದ ಶೃಂಗರಿಸಲ್ಪಟ್ಟಂತಹ ಕುದುರೆ ಈ ವಾಜಿ ಇಲ್ಲಿವರೆಗಾಗಿ ಬಂದಿದೆ ಅಂತಾದ್ರೆ ಬಹುಶಃ ಏನೋ ಕಾರ್ಯವನ್ನ ಹೊತ್ತು ಈ ವಾಜಿ ಉತ್ತಮ ಖಯಮಿತವನು ಕೈವ ದೇವ ದೇವೋತ್ತಮ ತವ ಕದಲಿ ಓಲೆಯ ಮಕ್ಕಳೇ ಬಹಳ ಚೆನ್ನಾಗಿದೆ. ಏನಂತೆ? ಮೊದಲಾಗಿ ಸ್ವಸ್ತಿಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ಇದು ಶುಭ ಸೂಚನೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಸಂಸ್ಕಾರ ಉಂಟು ಅಂತ ಇದೆ. ಹಾಗಂತ ಕುದುರೆಯನ್ನು ಬಿಟ್ಟವ ಯಾರು? ಯಾರು? ಓ, ಉಂಟಲ್ಲ ಇಲ್ಲಿ. ಸಾಮಾನ್ಯನಲ್ಲ, ವೀರನಂತೆ, ಧೀರನಂತೆ, ಶೂರನಂತೆ, ಸಚ್ಚರಿತ್ರನಂತೆ, ಓಹೋ, ಅವನೇ ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮನಂತೆ. ಯಾವ ಕಾರಣವಂತೆ? ಏನಂತೆ? ಓ, ಉಂಟ ಅಣ್ಣ. ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧಾಸ್ತ್ರವನ್ನು ಕೈಗೊಂಡಿದ್ದಾನೆ. ದೇಶಾಧಿಪರ ಮೇಲೆ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾನೆ. ಬಲವುಳ್ಳಂತಹ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಬಲಹೀನರಾಗಿದ್ದವರು ಕಪ್ಪವನ್ನು ಕೊಟ್ಟು ಕಾಲಿಗೆ ರಗಬೇಕು. ಮಾತ್ರ ಅಲ್ಲ, ಬಲವುಂಟು ಎನ್ನುವಂತಹ ಭರವಸೆಯಿಂದ ಕುದುರೆಯನ್ನು ಕಟ್ಟಿ ಯುದ್ಧದಲ್ಲಿ ಯಾರು ಸೋಲ್ತಾರೋ ಅಂತವರು ಜಗತ್ತಿನಲ್ಲಿ ಅಪಹಾಸ್ಯಕ್ಕೀಡಾಗುತ್ತಾರೆ. ಇದ್ದೇ ಶ್ರೀರಾಮ. ಅಧಿಪತಿಯ ಭಿಂಕವೇ. ಬಲವುಳ್ಳವರು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಶರಣಾಗತಿಯನ್ನ ಸೂಚಿಸಬೇಕು. ಯಾಕೆ? ರಾಮನೊಬ್ಬ ವೀರರಲ್ಲಿ ವೀರ.
ಕುದುರೆಯ ಬೆಂಗಾವಲಿಗಾಗಿ ಬಂದಿರುವಂತಹ ಶತ್ರುಘ್ನ ಅವನಲ್ಲಿ ನಾವು ಹೋಗಿ ಕಪ್ಪವನ್ನ ಕೊಡಬೇಕಾ? ಅಲ್ವೇ ಅಲ್ಲ. ಈ ಲೇಖನವನ್ನು ಓದಿದಂತಹ ಮರುಗಳಿಗೆಯಲ್ಲಿ ನಾವು ತಿಳಿದಂತಹ ಸತ್ಯ ಆ ರಾಮದೇವ ಅಲ್ಲ, ನಮಗೆ ಬ್ರಹ್ಮಾಂಡಕ್ಕೆ ಬುದ್ಧಿಯನ್ನು ರೀತಿಯಾಗಿ ವರ್ಣಿಸಿ ಬರೆದಿದ್ದಾರೆ. ಬಹುಶಃ ನಮ್ಮ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಈ ಜಗತ್ತಿನಲ್ಲಿ ದೇವ ಅಂತ ಇದ್ರೆ ಅದು ನಮ್ಮ ದೇವ ಪರಮೇಶ್ವರ. ದೇವನು ಹೌದು, ಭಾವನು ಹೌದು, ನಿತ್ಯವೂ ನಮ್ಮನ್ನು ಹೊರಸುವಂತಹ ಆ ದೇವರ ಬಗ್ಗೆ ತಿಳಿಯದ ಇವ ಮೂಢ ಏನ್ ಮಾಡ್ಬೇಕು? ಕುದುರೆಯನ್ನು ಬಂಧಿಸಿದ್ದಾಯ್ತು. ಶೀಘ್ರವಾಗಿ ವಿಚಾರವನ್ನ ಜರಕದಲ್ಲಿ ಅರ್ಪಿಸಬೇಕಲ್ಲ. ವಂದಿಸಿಕೊಂಡೆ ರಾಮಾನುಜರ ಪಾದಾರವಿಂದಕ್ಕೆ. ಮರುತ ಸುತಮ ಚತುರ ನೀನಗೆ ಮರುತ ಸುತಮ ಚತುರ ನೀನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನೆ ಅರುಗು ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವನಿ ಎದಿರಲವನು ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವನಿ ಎದಿರ ಅವನು ತರುಬಿದೇನೆಯ ಬಂಧು ಬಾಂಧವ ತರಣರುಡಗೂಡುತ್ತ ಶೈಮಿನಿಪುರಕ್ಕೆ ಹೋಬರಿ ಹೊರಡು ದುರಕೆಂದೆನು ತಪಿಳಿದ ಬಂಧು ಚತುರ ಮಾರುತಿಯು ಬಲೆ ಕಾಣುತ್ತ ಮಾರುತಿಯು ಬಲೆ ಕಾಣುತ್ತ ಅಂದನಿವನೆಂದು ಎರಗಾಗುತ್ತ ವೀರಮಣಿ ಆತ್ತ ನದಿ ಹಿತಚಿಂತನೆಯನ್ನು ಮಾಡುತ್ತಾ ನಡೆಯಬೇಕಾದಂತಹ ಕಲಾ
ನಾವು ಯೋಚಿಸುವಲ್ಲಿ ಮುಂದಾದ್ರೆ ತೆರೆದ ಬಾಗಿಲುಗಳ ಒಳಗಿಂದ ಯಾವುದೋ ಒಂದು ಆಕಾರ ಒಳಬಂದ ಹಾಗಾಯಿತು. ಏನದು ಅಂತ ಗಮನಿಸಿದ್ರೆ ಕಾಣುವಾಗ ಗೊತ್ತಾಗ್ತದೆ ಬಾಲ ಬೆಳೆದವ ಅಂತ. ಬಾಲ ಬೆಳೆದವ ಅಂತ ಹೇಳುವುದಕ್ಕೆ ಮತ್ತೆ ಧರಣಿ ಪಾಲನಗಿದಿರುಳು ಧರಣಿ ಪಾಲನಗಿದಿರುಳು ಮಂಡಿಸಿದ ಮರುತಾತ್ಮ ಭವ